ಹಾಂ ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರು ತಮ್ಮದು? ಬೆಂಗಳೂರು ಸರ್. ಬೆಂಗಳೂರು. ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷಗಳ ಹಿಂದೆ ಏನು ತೊಂದರೆಗೆ ಅಂತ ಬಂದಿದ್ರಿ? ಸರ್ ನಾನು ಸುಮಾರು ಒಂದು 5 ವರ್ಷದ ಹಿಂದೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್, ಏನು ತಿಂದ್ರು ಏನು ಮಾಡಿದ್ರು ಎಲ್ಲಿ ತಿಂದ್ರು ಗ್ಯಾಸ್ಟ್ರಿಕ್. ಅಂದರೆ ಏನೇನು ತ್ರಾಸ ಆಗ್ತಾ ಇತ್ತು? ದೇಗ ಬರ್ತಿತ್ತಾ? ಸರ್ ಅದು ಸಿಕ್ಕಾಪಟ್ಟೆ ತೇಗು, ಆಮೇಲೆ ಆಂಗ್ಸೈಟಿ, ಕೋಪ, ಏನ್ ಇಂಟ್ರೆಸ್ಟ್ ಇಲ್ಲ, ಏನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನನಗೆ ಯಾವ್ದು ಬೇಡ, ಇದರೆಲ್ಲ ಆಗೋದು, ಭಯ ಆಗೋದು. ಭುಜ ನೋವು ಬರೋದಾ? ಭುಜ ನೋವು ಬರ್ತಾ ಇತ್ತು, ಸೊಂಟ ನೋವು ಬರೋದು, ಸೊಂಟ ನೋವು, ಆಮೇಲೆ ಕೈ ಕಾಲು ನೋವು ಬರೋದು. ಒಂದಿನ ರೈಟ್ ಸೈಡ್ ಕೈ ನೋವು ಬಂದ್ರೆ ಒಂದಿನ ಲೆಫ್ಟ್ ಸೈಡ್ ಕಾಲು ನೋವು ಬರೋದು. ಒಂದೊಂದ್ಸರಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅನ್ಸುತ್ತೆ. ಹೌದೌದು, ಇಲ್ಲಿ ಹೊತ್ತಂಗ ಆಗುತ್ತೆ ಸರ್. ಆವಾಗ ನೀವೆಲ್ಲ ಅಲ್ಲಿ ನಿಮ್ಮೂರಲ್ಲಿ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಚೆಕ್ ಮಾಡಿಸ್ತಾ ಇದ್ರಿ? ಟ್ರೋಫಿನ್ ಐ ಅದು ಬ್ಲಡ್ ಅಂದ್ರೆ ಏನಾರ ಬ್ಲಾಕೇಜಸ್ ಇದೆಯಾ ಏನೋ ಚೆಕ್, ಅಲ್ಲಿ ಆ ಮಟ್ಟಕ್ಕೆಲ್ಲ ಹೋಗಿದ್ದೀನಿ. ECG ಆಯ್ತು, TMT ಆಯ್ತು, ಎಕೋ ಆಗಿದೆ, ಟ್ರೋಫಿನ್ ಆಗಿದೆ, ಎಲ್ಲ ಟೆಸ್ಟ್ ಆಗಿದೆ, ಎಲ್ಲ ನಾರ್ಮಲ್. ಯಾವ್ದ್ರೂ ಎಲ್ಲಲ್ಲೂ ಯಾವ ರಿಪೋರ್ಟಲ್ಲೂ ಫಾಲ್ಟ್ ತೋರಿಸ್ತಾ ಇಲ್ಲ. ಬಿಪಿನೂ ಅಷ್ಟೇ ಸರ್, ಒಂದು 10 ಸರಿ ಚೆಕ್ ಮಾಡಿಸ್ತೀನಿ, ಎಲ್ಲ ನಾರ್ಮಲ್. ಓಕೆ. ನಿಮಗೆ ಹೋದ ತಕ್ಷಣ ನರಕ್ಕೆ ಇಂಜೆಕ್ಷನ್ ಮಾಡೋರು, ಕಳ್ಸೋರು ಅಷ್ಟೇ. ಎಷ್ಟು ಹಾಸ್ಪಿಟ್ಲ್ಗಳು ಸುತ್ತಿದ್ರಿ ನಮ್ಮಲ್ಲಿ ಬರೋಕ್ಕಿಂತ ಮುಂಚೆ? ಸರ್ ಹಾಸ್ಪಿಟಲ್ ಹೆಸರು ಬೇಡ ಅನ್ಸುತ್ತೆ, 50,000 ರೂಪಾಯಿ ಒಂದು ವಿಜಯನಗರ ಹಾಸ್ಪಿಟಲ್ ಒಂದು ಖರ್ಚು ಮಾಡಿದ್ದೀನಿ ಸರ್. ಅದ್ರ 50,000 ರೂಪಾಯಿ ಪ್ರಯೋಜನ ಆಗಿತ್ತಾ? ಏನು ಒಂದೇ ಮಾತ್ರ ತಿನ್ನೋವರೆಗೂ ಮಾತ್ರ ಲಿಮಿಟ್, ಅಂದ್ರೆ ಅದ್ರ ಅದ್ಭಸ್ತಲ್ಲಿ ಇರೋದು. ಅದಾದ್ಮೇಲೆ ಯಥಾಸ್ಥಿತಿ. ಆಮೇಲೆ ನೀವು ನಮ್ಮಲ್ಲಿ ಬಂದ್ರಿ. ಹೌದಾ? ತಿಂದ್ರು ವಾಮಿಟ್ ಆಗ್ಬೋದು ಸರ್, ಆ ಮಟ್ಟಕ್ಕಿತ್ತು. ಏನ್ ನೀರು ಕುಡಿದ್ರು ವಾಂತಿ, ನೀರು ಕುಡಿದ್ರು ವಾಮಿಟ್ ಸರ್. ಹೌದಾ? ಆ ಸ್ಥಿತಿನಲ್ಲಿ ನಮ್ಮ ಹತ್ರ 5 ವರ್ಷಗಳ ಹಿಂದೆ ಭೇಟಿ ಮಾಡಿದ್ರಿ. ಅವಾಗ ನಾನು ನಿಮಗೆ ಹೇಳಿದೆ 4 ಮಂತ್ಸ್ ಕೋರ್ಸ್ ಇರುತ್ತೆ, ಮೆಡಿಸಿನ್ ತಗೋಬೇಕು ಅಂತ. ಕರೆಕ್ಟಾ? ನೀವು 15 ದಿವಸ ತಗೊಂಡ್ರಿ, ಫುಲ್ ಆರಾಮಾಗ್ಬಿಟ್ರಿ. 15 ದಿವಸಕ್ಕೆ ಫುಲ್ ಆರಾಮಾದ್ರೆ 15 ದಿವಸಕ್ಕೆ ಫುಲ್ ಆರಾಮಾಗ್ಬಿಟ್ಟೆ, ಬಿಟ್ಟೆ. ಮತ್ತು 5 ವರ್ಷ ನನಗೆ ಯಾವ್ದು ಪ್ರಾಬ್ಲಮ್ ಬರಲಿಲ್ಲ. 5 ಇಯರ್ಸ್. ನಾನು 4 ತಿಂಗಳು ಹೇಳಿದ್ದು, ನೀವು ತಗೊಂಡಿದ್ದು 15 ದಿವಸ. 15 ದಿವಸಕ್ಕೆ ಎಲ್ಲ ನಾನು ಆರಾಮಾದೆ ಅಂತ ಅನ್ಕೊಂಡು ನೀವು ಸ್ಟಾಪ್ ಮಾಡ್ಬಿಟ್ರಿ. ಆರಾಮಾಗಿದ್ರಿ ಕೂಡ. 5 ವರ್ಷದವರೆಗೂ ಏನೇನು ಸಮಸ್ಯೆ ಇಲ್ಲ, ಹೌದಿಲ್ರಿ? ಹಾಂ. ಆಮೇಲೆ ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್ ಇಲ್ಲ ಸರ್, ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ನಾನು ಆರಾಮಾಗ್ಬಿಟ್ಟೆ. ನೀವು 5 ವರ್ಷದ ಹಿಂದೆ ಬಂದಿದ್ದು ಇವತ್ತು ಬರ್ತಾ ಇದ್ದೀರಿ, ಮತ್ತೆ ನೀವು ಬಂದೇ ಇಲ್ಲ ಮಾತ್ರ. ಇಲ್ಲ ಸರ್. ನಿಜ ತಾನೆ? ಇಲ್ಲ ಸರ್. ನೀವು ಹೇಳಿ ಕಳಿಸಿರಲ್ಲ ಸರ್, ಮತ್ತೆ ಬರಬೇಡಿ, ಆರಾಮಾಗಿ ಮತ್ತೆ ಬರಬೇಡ್ರಿ ಅಂತ ಹೇಳಿ, ಆರಾಮಾಗಿ. ಡಾಕ್ಟರ್ ಹತ್ರ, ಸ್ಮಶಾನದ ಹತ್ರ ಮತ್ತೆ ಬರ್ತೀವಿ ಅಂತ ಹೇಳಿ ಹೋಗ್ಬಾರ್ದು, ಹೋಗಿಬಿಡ್ರಿ, ಬರಬೇಡ್ರಿ ಅಂತ ಹೇಳಿ ಕಳಿಸಿದ್ದೆ. ಕರೆಕ್ಟ್ ಅಲ್ಲ? ಹಾಂ. ಇವತ್ತು 5 ವರ್ಷದ ನಂತರ ಬಂದಿದ್ದೀರಾ. ಹೌದು ಸರ್. ಹೌದಲ್ಲ? 2 ತಿಂಗಳಿಂದ ಸ್ಟಾರ್ಟ್ ಆಗಿದ್ದು. 2 ತಿಂಗಳಿಂದ ಮತ್ತೆ ನೀವೇನು ನಾನ್ ವೆಜ್ ಉಪಯೋಗಿಸಿದ್ರಾ? ನಾನ್ ವೆಜ್ ಉಪಯೋಗಿಸಿದ್ರಿ ಸ್ವಲ್ಪ, ಮತ್ತೆ ಅದು ಪ್ರಾಬ್ಲಮ್ ಆಗಿದೆ ಅನ್ನೋ ಕಾರಣಕ್ಕೆ ನೀವು ಮತ್ತೆ ತೋರ್ಸಕ್ ಬಂದಿದ್ರಿ. ಹೋಟ್ಲು ಊಟ ರೆಗ್ಯುಲರ್ ಆಗಿ. ಹಾಂ. ನೀವಿರೋದು ಈ ಇದರಲ್ಲಿ ಆರ್ಟಿಸ್ಟ್ ಇದರಲ್ಲಿ, ಹಂಗಾಗಿ ನಿಮ್ದು ರೆಗ್ಯುಲರ್ ಸಿನಿಮಾ ರಂಗದಲ್ಲಿದ್ದೀರಿ. ಹೌದಾ? ಹಾಂ. ಈಗ ನೀವು ಹೇಳ್ತಿರೋದೆಲ್ಲ ಸತ್ಯ ಅಲ್ಲ? ಖಂಡಿತ ಸತ್ಯ. ಡಾಕ್ಟರ್ ಲಂಚ ಕೊಟ್ಟೇನಾರ ಹೇಳಿಸ್ತದಾರ ಡಾಕ್ಟ್ರು? ಏನಿಲ್ಲಲ್ಲ? ಓಕೆ. ಆಮೇಲೆ ಗ್ಯಾಸ್ಟ್ರಿಕ್ಕು ಈ ಥರದ ಸಮಸ್ಯೆ ಇರೋಂಥವ್ರು ಆಯುರ್ವೇದದಲ್ಲಿ ಚಿಕಿತ್ಸೆ ಎಕ್ಸಲೆಂಟ್ ಇದೆ ಅಂತ ನೀವು ಹೇಳ್ಬೋದು. ನಾನು ಯಾರು ಕೇಳಿದ್ರು ಹೇಳಿದ್ದೀನಿ ಸರ್. ನಾನು ಎಷ್ಟೋ ಜನಕ್ಕೆ ಮಹಾನ್ ಭಾವ ಯಾರೋ ಕೊಟ್ಟಿರೋದು ನನಗೆ, ಅವ್ನು ಕೈ ಮುಗಿತೀನಪ್ಪ, ಇಲ್ಲಿ ನಾನು ಹಿಂಗೆ ಸರ್, ಅವನು ಕೈ ಮುಗಿತೀನಪ್ಪ ಇಲ್ಲಿಂದ ಹೇಳ್ಕೊಂಡು ಬಂದಿದ್ದೀನಿ.